ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬ್ಯಾನರ್ ಗಲಾಟೆ ಎಲ್ಲ ವಿಷಯ ಗೊತ್ತಿದೆ, ನೀವು ತುಂಬಾ ಮಾತಾಡಿದ್ದೀರಾ. ಆದ್ರೆ ನನ್ನ ನೇರ ಪ್ರಶ್ನೆ, ಬಳ್ಳಾರಿಯ ಈ ಸ್ಥಿತಿಗೆ ಯಾರು ಕಾರಣ? ಭರತ್ ರೆಡ್ಡಿಯವರ, ಜನಾರ್ದನ್ ರೆಡ್ಡಿಯವರ, ಕಾಂಗ್ರೆಸ್ ಅಥವಾ ಬಿಜೆಪಿನ? ಯಾರು ಇವತ್ತು ಬಳ್ಳಾರಿಯನ್ನ ಈ ಸ್ಥಿತಿಗೆ ತಂದಿದ್ದಾರೆ? ತಾವು ಕೇಳಿರುವಂತ ಪ್ರಶ್ನೆಗೆ ಭರತ್ ರೆಡ್ಡಿ ಅನ್ನೋ ಒಬ್ಬ ವ್ಯಕ್ತಿ ಲಾಟರಿ ಮಾದರಿಯಲ್ಲಿ ಶಾಸಕರಾಗಿರುವಂತದ್ದು. ನಾನೇನು ಭಾಜಪ ಪಕ್ಷ ನನ್ನ ಎಂಟರ್ಟೈನ್ ಮಾಡದೆ ಹೋದ ಪಕ್ಷದಲ್ಲಿ KRPP ಅಂತ ಮಾಡಿದಾಗ ನನ್ನ ಮತ್ತು ಬಿಜೆಪಿ ನಡುವೆ ಆಗಿರುವಂತಹ ವ್ಯತ್ಯಾಸಗಳಲ್ಲಿ ಇವತ್ತು ನಮ್ಮ ಬ್ರದರ್ ಶ್ರೀಮತಿ ಇಬ್ಬರ ನಡುವೆ ವೋಟ್ ಡಿವೈಡ್ ಆಗಿರೋದ್ರಲ್ಲಿ ಅವನು MLA ಆಗಿ ಗೆದ್ದಿರುವಂತ ಒಂದು ವಿಚಾರ. ಅವ್ರ ತಂದೆ ಕೂಡ ಒಂದೇ ಸಲ MLA ಆದ್ರೂ ಅಲ್ಲಿಗೆ ಎಂಡ್ ಆಯ್ತು ರಾಜಕಾರಣ ಅನ್ನೋದು. ಅವರ ಕುಟುಂಬನೇ, ಅವರ ಹಿನ್ನೆಲೆ ಎಲ್ಲ ಕೂಡ ತುಂಬಾ ಕ್ರಿಮಿನಲ್ ಉಳ್ಳ ಆ ಕುಟುಂಬ. ನಾನು ಅದಕ್ಕೆ ಸಾಕಷ್ಟು ವಿಷಯಗಳನ್ನ, ಎವಿಡೆನ್ಸ್ಗಳನ್ನ ಈಗ ನಾನು ನಿಮ್ಮ ಮುಂದೆ ತರಿಸಿ ನಾನು ತೋರಿಸ್ತೀನಿ. ನಾನು ಅವ್ರ ತಂದೆ ಹಿನ್ನೆಲೆ ಹೇಗಿತ್ತು, ಯಾಕಂದ್ರೆ ಅವ್ರ ತಂದೆನ ಕ್ರಿಮಿನಲ್ ಅಂದಾಗ ನಮ್ಮ ತಂದೆ ಕ್ರಿಮಿನಲ್ ಅಲ್ಲ, ದೊಡ್ಡ ಗ್ರೆನೇಟ್ ವ್ಯಾಪಾರಿ, ಅವಾರ್ಡ್ಸ್ ಎಲ್ಲ ತಗೊಂಡಿದ್ದಾರೆ, ಕೊಡುಗೆ ದಾನಿ ಅಂತ ಹೇಳಿ ಹೇಳಿದ್ದಾನೆ. ಆ ಕೊಡುಗೆ ದಾನಿ ಬಗ್ಗೆ ಪ್ರಪಂಚಕ್ಕೆ ಗೊತ್ತಿದೆ, ಮತ್ತೆ ತಮಗೂ ಅಷ್ಟು ಇಷ್ಟು ಗೊತ್ತಿರುತ್ತೆ ಇನ್ಫಾರ್ಮೇಶನ್. ಸೊ ಹಾಗಾಗಿ ಅವ್ರಿಗೆ ಏನಾಗಿದೆ ಅಂದ್ರೆ, ಹೇಗೋ ಲಾಟ್ರಿಯಲ್ಲಿ ಗೆದ್ದಿದ್ದೀನಿ ನಾನು, ಜನಪ್ರೀತಿ ದಿನೇ ದಿನೇ ಕಳ್ಕೊಂತ ಇದ್ದಾರೆ. ಕಳೆದ 2.5 ವರ್ಷದಲ್ಲಿ ಇಡೀ ಬಳ್ಳಾರಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ತಾಣ ಅದು ಎಲ್ಲಿ ಇದೆ ಅಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸ್ ಬಳ್ಳಾರಿ ಅನ್ನೋ ಆ ಸ್ಥಿತಿಗೆ ಒಂದು ತಗೊಂಡು ಬಂದ. ಒಬ್ಬ ಮಹಿಳಾ IPS ಅಧಿಕಾರಿ ಶೋಭಾರಾಣಿ ಅವರು ಬಳ್ಳಾರಿ ಬಿಟ್ಟೋಗ್ಲಿಕ್ಕೆ ಅಷ್ಟು ಬೇಗನೆ ಏನ್ ಕಾರಣ ಹೇಳಿ? ಅವ್ರ ಸಮಯದಲ್ಲಿ ಒಬ್ಬ ದೊಡ್ಡ ಮಾರ್ಬಲ್ ಗ್ರಾನೈಟ್ ಬಿಸಿನೆಸ್ ಮ್ಯಾನ್ ನ ಅವರು ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಟು ಅಂಗಡಿಗೆ ನುಗ್ಗಿ ಅವರನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂದ್ರೂ ಕೂಡ ಕೊಡೋ ಧೈರ್ಯ ಮಾಡಿದ್ದೇನೆ. ಊರೇ ಬಿಟ್ಟು ಇವತ್ತೋಗಿ ಅಹಮದಾಬಾದ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ ಅವರು. ಎರಡನೇದು, ಒಬ್ಬ ಡಾಕ್ಟರ್, ಒಂದು ಪ್ರತಿಷ್ಠಿತ ಕುಟುಂಬ ಅದು ಬಳ್ಳಾರಿಯಲ್ಲಿ, ವ್ಯಾಪಾರಸ್ಥರ ಕುಟುಂಬ, ವೈಶ್ಯಸ್. ಬೆಳಿಗ್ಗೆನೆ ವಾಕಿಂಗ್ ಮಾಡೋದಕ್ಕೆ ಬಂದವನ್ನ ಎತ್ತಕೊಂಡು ಹೋಗ್ಬಿಟ್ರು. ಇದೇ ಭರತ್ ರೆಡ್ಡಿ ಫಾಲೋಯರ್ಸ್. ಅವರೆಲ್ಲರನ್ನ SP ಖುದ್ದಾಗಿ ಹೋಗಿ ಅರೆಸ್ಟ್ ಮಾಡಿ ಮೀಡಿಯಾ ಮುಂದೆ ಡಿಸ್ಪ್ಲೇ ಮಾಡಿದ್ದನ್ನು ತಾವೆಲ್ಲ ನೋಡಿದ್ದೀರಿ. ಮತ್ತು ಈ ಮಟ್ಕ, ಓಸಿಗಳು, ಗಾಂಜಾಗಳು, ಈ ಕ್ಲಬ್ ಅನಧಿಕೃತವಾಗಿ ಅವ್ರು ಮಾಡ್ತಿರೋ ಆಕ್ಟಿವಿಟಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಆ ಹೆಣ್ಮಗಳು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅವ್ರ ಮೇಲೆ ಇವಾಗ ನೋಡಿ DK ಶಿವಕುಮಾರ್ ಅವರೇ ಅವನ್ ಬೆನ್ನಿಗೆ ನಾವು ನಿಂತ್ಕೊಂಡಿದೀವಿ, ಕಾಂಗ್ರೆಸ್ ನಿಂತ್ಕೊಂಡಿದೆ, ಅಲ್ಲಿ ಅವನು ಶಾಂತಿ ಕಾಪಾಡೋದಕ್ಕೆ ಹೋದ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಮಹಿಳಾಧಿಕಾರಿ ಕೂಡ ಇನ್ನೆಷ್ಟು ಒತ್ತಡ ಇರಬೇಕು ಹಿಂದೆ ತಾವು ಯೋಚನೆ ಮಾಡಿ. ಹಾಗಾಗಿ ಅವರು ವಾಲಂಟ್ರಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಬಿಟ್ಟು ಹೋಗಿರುವಂತ ಒಂದು ಪರಿಸ್ಥಿತಿ. ಹಾಗಾಗಿ ಅವ್ರಿಗೇನಾಗಿದೆ, ದಿನೇ ದಿನೇ ಜನಪ್ರೀತಿ ಕಡಿಮೆ ಆಗ್ತಾ ಇದೆ. ಈ ಕಡೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತ ಒಂದು ವಾತಾವರಣ. 28 ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಈ ಎಂಟೈರ್ ಅಖಂಡ ಬಳ್ಳಾರಿ ಜಿಲ್ಲೆ ಸ್ವೀಪ್ ಆಗುತ್ತೆ. ನನ್ನ ಎಲ್ಲಾ ವ್ಯವಹಾರಗಳು ಹೊರಗಡೆ ಬಂದ್ರೆ ನನ್ನ ಇವರು ರಾಜಕೀಯವಾಗಿ ಮುಗಿಸ್ತಾರೆ ಅನ್ನೋ ಭಯದಲ್ಲಿ ಕೇವಲ ಒಂದು ಬ್ಯಾನರ್ ನೆಪದಲ್ಲಿ ಅವನ್ ಬಂದು ಈ ರೀತಿ ಮನೆ ಮೇಲೆ ದಾಳಿ ಮಾಡಿರುವಂತ ವಿಚಾರ. ಹಾಗಾಗಿ ಇವತ್ತು ಬಳ್ಳಾರಿಯನ್ನ ನಾವು ಅಧಿಕಾರದಲ್ಲಿದ್ದಾಗ, ಅಧಿಕಾರಕ್ಕೆ ಬಂದ ತಕ್ಷಣ 10ರಲ್ಲಿ 9 ಸೀಟು ಗೆದ್ದಾಗ ನಾವು ಮೀಡಿಯಾದಲ್ಲಿ, ತಾವು ರಿಪಬ್ಲಿಕ್ ಕನ್ನಡ ಅವತ್ತು ಇಲ್ದೇ ಇರಬಹುದು, ತಾವು ಈ ಹಿಂದೆ ಬೇರೆ ಬೇರೆ ಪತ್ರಿಕೆ ಚಾನೆಲ್ಗಳಲ್ಲಿ ಕೆಲಸ ಮಾಡಿದೀರ. 2008 ಸರ್ಕಾರ ಬಂದ ಮಾರನೇ ದಿನ ನಂದೊಂದು ಪ್ರೆಸ್ ಮೀಟ್ ಇರುತ್ತೆ. ಯಾರ ಮೇಲೆ ದ್ವೇಷ ರಾಜಕಾರಣ ನಾವು ಮಾಡಲ್ಲ. ಬಳ್ಳಾರಿ ಅನ್ನುವಂಥದ್ದು ಅಭಿವೃದ್ಧಿ ಆಗದೆ ಇರುವಂತ ಜಿಲ್ಲೆ ಅನ್ನೋ ಹೆಸರಿತ್ತು. ಇದು ಅಭಿವೃದ್ಧಿ ಆಗ್ಬೇಕು, ಕರ್ನಾಟಕದಲ್ಲಿ ಬೆಂಗಳೂರು ನಂತರ ದೊಡ್ಡ ಮಹಾನಗರ ಇದಾಗಬೇಕು, ಅದೆಲ್ಲದಕ್ಕೂ ಅವಕಾಶಗಳಿದೆ, ಎಲ್ಲರೂ ನಿಶ್ಚಿಂತವಾಗಿ ತಮ್ಮ ಬಿಸಿನೆಸ್ ಆಕ್ಟಿವಿಟೀಸ್ ಮಾಡ್ಕೊಳ್ಳಿ ಅಂತ ನಾವು ಕರೆ ಕೊಟ್ಟಿದ್ದಂತವ್ರು. ಒಂದು ಸಣ್ಣ ಘಟನೆ ಕೂಡ ಇವತ್ತು ಕೂಡ ನಡೆದಿಲ್ಲ. ರೆಡ್ಡಿ ರಿಪಬ್ಲಿಕ್ ಅಂತೇಳಿ ಅವರು ಪ್ರಚಾರ ಮಾಡಿದ್ದಂತವರು ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅಂತ ಹೇಳಿ ಕೇವಲ ಬಳ್ಳಾರಿನಲ್ಲ, ಇವತ್ತು ನಿಮಗೆ ಕಾರವಾರ ಯಲ್ಲಾಪುರದಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಬ್ಬಳ್ಳಿಯಲ್ಲಾಗಿರೋ ಘಟನೆ ಆಗಿರ್ಬೋದು, ಹುಮ್ನಾಬಾದ್ ಬೀದರಲ್ಲಾಗಿರೋ ಘಟನೆ ಆಗಿರ್ಬೋದು, ನಮ್ಮ ಬಳ್ಳಾರಿ ವಿಷಯದಲ್ಲಾಗಿರೋದಾಗಿರ್ಬೋದು, ಇವತ್ತು ರಿಪಬ್ಲಿಕ್ ಆಫ್ ಕಾಂಗ್ರೆಸ್ ಅನ್ನ ಕರ್ನಾಟಕವನ್ನೇ ಮಾಡ್ಲಿಕ್ಕೆ ಇವರು ಹೊರಟಿರುವಂತದ್ದು. ನೀವ್ ಹೇಳ್ತೀರಾ ಬಳ್ಳಾರಿ ಗಲಾಟೆನಲ್ಲಿ ನನ್ನನ್ನ ಹತ್ಯೆ ಮಾಡೋದೇ ಅವ್ರ ಪ್ಲಾನ್ ಆಗಿತ್ತು ಅಂತ. ನಿಮ್ಮ ಜೀವ ತೆಗೆದುಕೊಂಡು ಬಳ್ಳಾರಿಯಲ್ಲಿ ರಾಜಕೀಯ ಮಾಡುವಂತದ್ದು ಯಾರಿಗಿದೆ? ಯಾರಿಗೆ ನಿಮ್ಮ ರಕ್ತ ಬೇಕಾಗಿದೆ? ನಿಮ್ಮ ವೈರಿ ಯಾರು ಬಳ್ಳಾರಿನಲ್ಲಿ? ನೋಡಿ, ಇವತ್ತಮ್ಮ ನಿಮಗೆ ಈ ಹಿಂದೆ ಒಂದು ದೊಡ್ಡ ರಾಜಕೀಯ ಕುಟುಂಬ ಇತ್ತು. ಅವ್ರ ಹೆಸರು ಹೇಳೋದಕ್ಕೆ ನಾನು ಇಷ್ಟಪಡಲ್ಲ. ಇವತ್ತು ಅವರು
ಟೋಟಲ್ ಒಂದು ರಾಜಕೀಯ ಮುಗಿದೋಗ್ಬಿಟ್ಟು ಲೋ ಪ್ರೊಫೈಲ್ ಅಲ್ಲಿ ಸಣ್ಣ ಪುಟ್ಟದಾಗಿ ಇವತ್ತು ಅವರು ಬದಲಾಗಿದ್ದಾರೆ. ಆದ್ರೆ ಬದಲಾಗದೆ ಹೋಗಿರುವಂತದ್ದು ಈ ಕುಟುಂಬ, ಯಾರು ನಾರಾ ಭರತ್ ರೆಡ್ಡಿ ಮತ್ತು ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರು ತಾವು ಹೇಳಿದ್ರಲ್ಲ, ನಿಮ್ ಪ್ರಾಣ ತಕ್ಕೊಂಡ್ಬಿಟ್ಟು ಅವ್ರಿಗೇನು ಲಾಭ ಆಗ್ಬಹುದು ಅಂತೇಳಿ. ಅವ್ರಿಗೇನಾಗಿದೆ, ಜನಾರ್ದನ್ ರೆಡ್ಡಿ ಬಳ್ಳಾರಿ ನಗರಕ್ಕೆ ಸೀಮಿತ ಆಗಿರುವಂತದ್ದಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೇ ಆಗಿರುವಂತಹ ಒಂದು ವಿಷಯದಲ್ಲಿ ಒಂದು ಕನಿಷ್ಠ ಒಂದು 15-20 ಮಂದಿ MLAಗಳು ನನ್ನ ಒಂದು ಇದರಲ್ಲಿ ಗೆಲ್ಲುವಂತ ಒಂದು ಅವಕಾಶ ಇರುವಂತ ಕ್ಷೇತ್ರಗಳಿದೆ. ಇವತ್ತಿಲ್ಲಿ ಪಕ್ಷ ಅನ್ನೋದು ಬಹಳ ಮುಖ್ಯ, ಪಕ್ಷದ ಕಾರ್ಯಕರ್ತರು ಅಷ್ಟೇ ಮುಖ್ಯ, ಅದರೊಟ್ಟಿಗೆ ಒಬ್ಬ ಲೀಡರ್ ಕೂಡ ಒಂದಿಷ್ಟು ಮುಖ್ಯನೇ. ಹಾಗಾಗಿ ಅವ್ರಿಗೇನಾಗಿದೆ, 28 ಚುನಾವಣೆಯಲ್ಲಿ ಇಡೀ ನಮ್ಮ ವ್ಯವಹಾರಗಳನ್ನ ಇಲ್ಲಿ ಹೊರಗಡೆ ತೆಗಿತಾರೆ ಅನ್ನೋ ಭಯದಲ್ಲಿ ಅವರಿಗೆ ಕೊನೆ ಹತ್ರ ಏನು, ಈ ಹಿಂದೆ ಕಾಂಗ್ರೆಸ್ ಪಕ್ಷ ನನ್ನ ಮೇಲೆ ಏನ್ ಮಾಡಿದೆ, 250 ಮಂದಿ ಗಣಿ ಮಾಲೀಕರಲ್ಲಿ ಒಬ್ಬ ಜನಾರ್ದನ್ ರೆಡ್ಡಿನೇ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಅಂತ ಹೇಳಿ ರಾಜಕೀಯವಾಗಿ ನಾವು ಪ್ರಬಲರಾಗಿ ದಕ್ಷಿಣ ಭಾರತದಲ್ಲಿ ಮೊದಲ ಬಿಜೆಪಿ ಸರ್ಕಾರ ಬರೋದಕ್ಕೆ ಇವರು ಕಾರಣ ಅನ್ನುವಂತ ಕಾರಣಕ್ಕೆ ಅವತ್ತು ಸೋನಿಯಾ ಗಾಂಧಿ ಅವರು ಇಡೀ ಕರ್ನಾಟಕ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಹೋಗಿ ಅವ್ರನ್ನ ಹೇಗಾದ್ರೂ ಮುಗಿಸ್ಲೇಬೇಕು ಅಂತ ಹೇಳಿ ಸಿಬಿಐ ಮೂಲಕ ನನ್ನ ಬಂಧಿಸಿ ನನಗೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು, 4 ವರ್ಷ ಜೈಲಲ್ಲಿಟ್ಟು ಅನ್ನೋದನ್ನ ತಾವು ನೋಡಿದರೆ. ಅದರಿಂದ ಹೊರಗಡೆ ಬಂದ ಮೇಲೆ ಕೂಡ ಮತ್ತೆ ನಾನು ಮೆಟ್ಟಿ ನಿಂತು ಮತ್ತೆ ಸಾರ್ವಜನಿಕ ಬದುಕಲ್ಲಿ ಶಾಸಕನಾಗಿ ಮತ್ತೆ ಪಕ್ಷಕ್ಕೆ ಮರಳಿ ಬಂದು ಇವತ್ತು ಮತ್ತೆ ಸದೃಢವಾಗಿ ರಾಜಕೀಯದಲ್ಲಿ ನಾನೇನು ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಇನ್ನು ಇವ್ರನ್ನ ಏನೇ ಮಾಡಿದ್ರು ಕೂಡ ಮಣಿಸ್ಲಿಕ್ಕೆ ಆಗ್ಲಿಲ್ಲ. ಒಬ್ಬ ಮನುಷ್ಯನ 4 ವರ್ಷ ಜೈಲಲ್ಲಿ ಇಟ್ರೆ ಮಾನಸಿಕವಾಗಿ ಮನುಷ್ಯ ಕುಗ್ಗೋಗ್ಬಿಟ್ಟು ಅವನೇ ಫಿನಿಶ್ ಆಗ್ಲಿ ಅಂತ ಹೇಳಿ 4 ವರ್ಷ ನನ್ನ ಮೇಲೆ ಪ್ರತಿ 6 ತಿಂಗಳಿಗೊಂದ್ಸಲ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದ್ರೆ ಒಂದು ಕೇಸ್, ಬೇಲ್ಗೆ ಅಪ್ಲೈ ಮಾಡಿದ್ರೆ ಒಂದು ಕೇಸ್, ಈ ರೀತಿ ಮಾಡಿದ್ರು ಕೂಡ ಈ ಮನುಷ್ಯನ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆ ಹೆಸರ ಅಂದ್ರೆ ನೋಡಿ, ಇವಾಗ DK ಶಿವಕುಮಾರ್ ಅವರು ಇವನು ನಾರಾ ಭರತ್ ರೆಡ್ಡಿ ಕ್ರಿಮಿನಲ್, ಅವ್ರ ಅಪ್ಪ ಕ್ರಿಮಿನಲ್, ಅದು ಬಿಟ್ಬಿಡೋಣ ನಾವು. ಅವ್ರ ಬಗ್ಗೆ ಬಳ್ಳಾರಿ ಜಿಲ್ಲೆ ಜನರಿಗೆ ಗೊತ್ತಿದೆ, ತಾವು ಸಾರ್ವಜನಿಕರಲ್ಲಿ ಹೋದ್ರೆ ಪಬ್ಲಿಕ್ ಹೇಳ್ತಾರೆ ನಿಮಗೆ. ಆದ್ರೆ DK ಶಿವಕುಮಾರ್ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಾ ಇರುವಂತವ್ರು ಆಗ್ಬೋದು ಕೂಡ. ಅವ್ರೇನು ಸಿದ್ದರಾಮಯ್ಯನ ಹಾಕಿ ನುಗ್ಗಿ ಕೆಳಗೆ ಹಾಕಿ ಹೋಗ ಸೀಟಲ್ಲಿ ಕೊಡ್ತಾರೆ, ರೌಡಿಸಂ ಮಾಡೋದ್ರು ಕೂಡ ಅದ್ರ ಬಗ್ಗೆ ಏನು ಅನುಮಾನ ಏನಿಲ್ಲ. ಅವ್ರು ಮಾತಾಡಿದ ಮಾತುಗಳೇನು, ಅಮೆರಿಕದಿಂದ ಸೆಕ್ಯೂರಿಟಿ ತಗೊಂಡ್ ಬರ್ಲಿ, ಚೈನಾದಿಂದ ಸೆಕ್ಯೂರಿಟಿ ತಗೊಂಡ್ ಬಂದ್ರೆ ಕಾನೂನು ಪ್ರಕಾರ ಒಬ್ಬ ಉಪಮುಖ್ಯಮಂತ್ರಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು, ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ಕೊಂಡ್ಬಿಟ್ಟು ಈ ಮಾತನ್ನ ಅವರು ಮಾತಾಡ್ತಾರೆ ಅಂತಂದ್ರೆ ಅರ್ಥ ಏನಿದೆ. ಜೊತೆಗೆ ಮತ್ತೆ ಬಳ್ಳಾರಿಗೆ ಬಂದು ಜನಾರ್ದನ್ ರೆಡ್ಡಿಗೆ ಆಕ್ಷನ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಬಿದ್ದಿದ್ದೇನಾ, ಇಲ್ಲಿ ಬಿದ್ದಿದ್ದೇನಾ, ಎಲ್ಲಿ ಬಿದ್ದಿದೆ ಅಂದ್ರೆ ಅದ್ರ ಅರ್ಥ ಏನು, ಇಲ್ಲಿ ಬಿದ್ರೆ ಮನುಷ್ಯ ಪ್ರಾಣ ಕಳ್ಕೊಳ್ಳೋದಿಲ್ಲಮ್ಮ. ಅಂದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗೋ ಒಬ್ಬ ವ್ಯಕ್ತಿನೇ